ನೀವು ಜ್ಞಾನಭಾರತಿ ಸ್ಟೇಷನ್ಗೆ ಬಂದಿದ್ರ ಉದ್ದೇಶ ಏನು? ಅಲ್ಲ, ಇದು ಸ್ಟೇಷನ್ ಅಲ್ಲ, ಈಗ DCP ಸರ್ ಆಫೀಸ್ ಇದು, DCP ಮೇಡಮ್ ಆಫೀಸ್. ಅವ್ರು ನೆನ್ನೆ ಫೋನ್ ಮಾಡಿ ಮಾತಾಡಿದೆ, ಅವ್ರು ಬರೋಕ್ಕೆ ಹೇಳಿದ್ರು. ಈಗ ಅವ್ರು ಬರ್ತಾ ಇದ್ದಾರೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಯಾವುದು 150 ಪೇಜು ಎಕ್ಸ್ಟ್ರೀಮ್ ನೆಗೆಟಿವ್ ಆಗಿ ಚಿತ್ರಾಂಗ, ಇದು ನನಗೋಸ್ಕರ ಬಂದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚಿತ್ರಾಂಗದಲ್ಲಿ ಎಕ್ಸ್ಟ್ರೀಮ್ ಟ್ರಾಲ್ ಮಾಡಿ 1,000 ಜನಕ್ಕೆ ಇದು ಆಗ್ತಾನೆ ಇದೆ. ಸೊ ಅವ್ರ ಪರವಾಗಿ ನಾವು ನಿಂತಿರೋದು. ಸೊ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು ಅಂತ ಹೇಳಿದ್ದೀನಿ. ಆ ಕಾರಣಕ್ಕೋಸ್ಕರ ಏನೂ ತಿಂದಿಲ್ಲ. ಹೆಚ್ಚು ಕಡಿಮೆ ಆದಾಗ ಅದ್ರ ಕಾವು ಸ್ವಲ್ಪ ಸರ್ಕಾರಕ್ಕೂ ಮುಟ್ಟುತ್ತೆ. ನಾನು ಪರಮೇಶ್ವರ್ ಸರ್ನು ಭೇಟಿ ಮಾಡ್ತೇನೆ. SP ಅವರು, ಬಾಬಾ ಅವರು ಇವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಮೇಡಮ್ಗೆ. ಸೊ ನಾನು ನಿನ್ನೆಯಿಂದ ಏನೂ ತಿಂದಿಲ್ಲ, ಯಾಕೆಂದರೆ ಸ್ವಲ್ಪ ತೀವ್ರವಾಗಿ ಆಗಬೇಕು. ಅದ್ರದ್ದು ಏನಾಗುತ್ತೆ ಅಂದರೆ, ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಭಟನೆ ಅಂತ ಹೇಳಿದ್ರೆ ಅದು ಹೇಗೆ ಅಂದರೆ ಲಕ್ಸುರಿ ಅಲ್ಲ. ಮಳೆ ಬಂದಾಗ ಛತ್ರಿ ಹಿಡ್ಕೊಂಡು ನಿಂತ್ಕೊಳ್ಳೋದು, AC ಹಾಕೊಂಡು ಕೂತ್ಕೊಳ್ಳೋದಲ್ಲ ಅದು. ನಾನು ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಈಶ್ವರನ ಆಣೆಗಳು ಇನ್ನೂ ನಾನು ಸ್ನಾನ ಮಾಡಿಲ್ಲ, ಊಟ ಮಾಡಿಲ್ಲ, ನೀರು ಕೂಡ ಕುಡ್ದಿಲ್ಲ. ಡಿಹೈಡ್ರೇಟ್ ಆಲ್ರೆಡಿ ಆಗಿದೆ. ಡಾಕ್ಟ್ರು ಬನ್ನಿ ಅಂತ ಹೇಳಿದ್ದಾರೆ, ಅವ್ರಿಗೆ ಬರ್ತಾ ಇದ್ದಾರೆ. ನಾನು ಡಾಕ್ಟ್ರು ನೋಡೋಕೆ ಹೋಗ್ತಾ ಇದ್ದೀನಿ ಈಗ. ಓಕೆ, ನಾವು ಬೇರೆ ಎಲ್ಲೋ ಭೇಟಿ ಮಾಡ್ತಾ ಇದ್ವಿ, ಅದು ಆಗ್ತಾ ಇದೆ. ವಿಷಯ ತೀವ್ರವಾಗಿರಬೇಕು. ಎರಡನೇದು, ಅಟ್ಲೀಸ್ಟ್ ಹೀರೋ ಸರ್ಗೆ ಒಂಚೂರು ಬಿಸಿ ಮುಟ್ಟಬೇಕು. ಅವರು ಇನ್ಯಾವ ಫ್ಯಾನ್ಸ್ಗೂ ಮಾಡಬಾರ್ದು ಅನ್ನೋದು ಹೇಳೋ ತನಕ ಇದು ನಡೆಯುತ್ತೆ. ಎರಡನೇದು, ನನ್ನ ವಿಚಾರಕ್ಕೆ ಬರಬೇಡಿ ಅಂತ ಅಷ್ಟೇ ಹೇಳ್ತಾರೆ. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಯಾರಿಗೂ? ಚುಚ್ಚೋಗಿ ಬಂದಿದ್ದನ್ನಪ್ಪ ಸುಮ್ಮನಿರೋದು. ಇವರು ಈ ಕೆಲಸ ಮಾಡೋ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡೋರು ನಾವ್ಯಾಕೆ ಕೇಳ್ತಾ ಇದ್ವಿ ಹೇಳಿ? ಚುಚ್ಚೋಗಿ ಬರೋದಕ್ಕಾಗೋದ ಕಾರಣ ಈ ಪ್ರವೋಕಿಂಗ್ ವಿಡಿಯೋ. ಈ ವಿಡಿಯೋ ಡಿಲೀಟ್ ಆಗದೇ ಇದ್ದಿದ್ದಕ್ಕೆ ಅದನ್ನು ಶೇರ್ ಆಗ್ತಾ ಇರ್ತವೆ. ನಿಮ್ಗೇನು ಗೊತ್ತಾ, ಎಲ್ಲರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂದರೆ ವೀಡಿಯೋ ಹೋಗಲ್ಲ. ಹಾಯ್ ನನ್ನ ಮಗನೇ ಸಾಯಿಸ್ತೀನಿ ಅಂದರೆ ವೀಡಿಯೋ ಹೋಗ್ತವೆ. ಇದನ್ನು ಜನ ಶೇರ್ ಮಾಡ್ತಾರೆ. ನಮ್ಮ ಜನ ಈ ಹಾದಿ ಹಿಡಿದಿದ್ದಾರಪ್ಪ, ಇದು ಅವ್ರಿಗೆ ಅರ್ಥ ಆಗಬೇಕು. ಸೊ ನಾನು ಇಲ್ಲಿನ ಪಾಟೀಲ್ ಅವ್ರು ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಅವ್ರು ಕೆಲಸ ಮಾಡ್ರೆ ಆಗ್ತಾ ಇಲ್ಲ. ಬಸವರಾಜ್ ಅವರು ACP ಎಲ್ಲ ಹಂತದಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ನಂಗೆ ಈ ಏರಿಯಾದಲ್ಲಿ ಮನೆ ಇದೆ ಅಂದರೆ ಅದನ್ನು ಅಟ್ಲೀಸ್ಟ್ ಕಾಪಾಡ್ಕೋಬೇಕಾದ ಕರ್ತವ್ಯ. ಈ ಸ್ಟೇಷನ್ಗೆ ಎಷ್ಟು ಸಲ ಬಂದಿದ್ದೀನಿ ಗೊತ್ತಿಲ್ಲ, 50 ಸಲ. ಏನಕ್ಕೆ ಬಂದಿದ್ದೀನಿ? ಇದೇ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಅಸೋಸಿಯೇಷನ್ನ, ಫಿಲಮ್ ಚೇಂಬರ, ನಾನು ಯಾಕೆ ಸ್ಟೇಷನ್ಗೆ ಬರಬೇಕು 50 ಸಲ?